ಧರ್ಮಸ್ಥಳದ ಸುತ್ತಮುತ್ತ ಮಹಿಳೆಯರು ವಿದ್ಯಾರ್ಥಿನಿಯರ ನಾಪತ್ತೆ ಪ್ರಕರಣ. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಎಸ್ಐಟಿ ರಚನೆ ಮಾಡುವಂತೆ ಸಿಎಂ ಸಿದ್ದರಾಮಯ್ಯರಿಗೆ ಪತ್ರ. ರಾಜ್ಯ ಸರ್ಕಾರ ಡಾಕ್ಟರ್ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ರಚನೆ. ಎಸ್ಐಟಿ ಸದಸ್ಯರಾಗಿ ಅನುಚೇತ್, ಸೌಮ್ಯಲತಾ, ಜಿತೇಂದ್ರ ಕುಮಾರ್ ಒಳಗೊಂಡಂತೆ ವಿಶೇಷ ತನಿಖಾ ತಂಡ. ಅಮಾನವೀಯ ಘಟನೆಯೊಂದಕ್ಕೆ ಸಾಕ್ಷಿಯಾದ ಚಿಕ್ಕಮಗಳೂರು ದತ್ತು ಸಂಸ್ಥೆ 1 ವರ್ಷ 3 ತಿಂಗಳ ಹೆಣ್ಣು ಮಗುವಿಗೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ನರಳಾಡುತ್ತಿದೆ. ಬಿಸಿ ನೀರು ಸುರಿದ ಪರಿಣಾಮ ಮಗುವಿನ ಸೊಂಟದ ಕೆಳಭಾಗ ತೀವ್ರವಾಗಿ ಸುಟ್ಟು ಹೋಗಿದೆ. ಘಟನೆ ಮುಚ್ಚಿ ಹಾಕಲು ಯತ್ನಿಸಿದ ಸಿಬ್ಬಂದಿಯನ್ನ ವಜಾ ಮಾಡಿ ಎಫ್ಐಆರ್ ದಾಖಲಿಸಲಾಗಿದೆ. 2022ರಲ್ಲಿ ಜೈಪುರದಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ದ ನಟಿ, ಆಪ್ತ ಗೆಳತಿಯ ಗಂಡನನ್ನೇ ಮದುವೆಯಾಗಿದ್ದ ಹನ್ಸಿಕಾ ಮೊಟ್ವಾಣಿ. ಕಳೆದ 2 ವರ್ಷಗಳಿಂದ ದಂಪತಿಗಳು ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾರೆ ಎಂದು ವರದಿ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿರೋ ನಟಿ ಹನ್ಸಿಕಾ ಈ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾರಾ? ಚಿತ್ರ ವಿಚಿತ್ರ ಉಡುಪು ಧರಿಸಿ ತನ್ನ ಮೈಮಾಟದಿಂದಲೇ ಯುವಕರ ಕಣ್ಸೆಳೆಯೋ ಬ್ಯೂಟಿ. ಸಾಮಾಜಿಕ ಜಾಲತಾಣದಲ್ಲಿ ಉರ್ಫಿ ತನ್ನದೇ ಆದ ಕ್ರೇಜ್ ಸೆಟ್ ಮಾಡಿಕೊಂಡಿರುವ ಚೆಲುವೆ. ಇನ್ನಷ್ಟು ಬ್ಯೂಟಿಫುಲ್ ಕಾಣಲು ತುಟಿಗಳಿಗೆ ಇಂಜೆಕ್ಷನ್ ಮಾಡಿಕೊಂಡಿದ್ದಾಳೆ. ತುಟಿಗಳು ದಪ್ಪವಾಗಿರೋ ಕಾರಣ ಅವುಗಳನ್ನು ತೆಳ್ಳಗೆ ಮಾಡಲು ಈ ಚಿಕಿತ್ಸೆ ತೆಗೆದುಕೊಳ್ಳುತ್ತಿದ್ದೇನೆ ಅಂದಿದ್ದಾರೆ. ಇಂಜೆಕ್ಷನ್ ಬಳಿಕ ಉರ್ಫಿಯ ತುಟಿ, ಮುಖ ಫುಲ್ ದಪ್ಪವಾಗಿ ಊದಿಕೊಂಡಿದೆ.